ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೊಸ ಒಂದು ವಿಡಿಯೋಕ್ಕೆ ಎಲ್ಲರೂ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಹೇರ್ ಟ್ರಾನ್ಸ್ಫರ್ ಸಫಾರಿ. ನನ್ನ ಹೆಸರು ಸತ್ಯನಾರಾಯಣ್. ನನ್ನ ಊರು ಕಾಸರಗೋಡು, ಕೇರಳದ ಕಾಸರಗೋಡು, ಮಂಗಳೂರು ಬೋರ್ಡಲ್ಲಿ ಬರ್ತಾ ಇದೆ. ಓಕೆ, ನನ್ನ ಈ ಚಾನಲ್ ಅಂದರೆ ಹೇರ್ ಟ್ರಾನ್ಸ್ಪ್ಲಾಂಟ್ನ ಪ್ರಮೋಟ್ ಮಾಡುವಂತಹ ಚಾನಲ್. ಓಕೆ, ನಾನು ಇವತ್ತೊಂದು ಇಂಪಾರ್ಟೆಂಟ್ ಪರ್ಸನ್ನ ರಿಸಲ್ಟ್ನ ವೀಡಿಯೋನ ಶೇರ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ಇವರು ಮಾತೃಭೂಮಿ ನ್ಯೂಸ್ ಅಂತ ಒಂದು ನ್ಯೂಸ್ ಚಾನಲ್ ಇದೆ ಮಲಯಾಳಂನಲ್ಲಿ, ಅದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದರಲ್ಲೇ ನ್ಯೂಸ್ ರೀಡರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವರು ಡೈಲಿ ಎಲ್ಲರೂ ಕಾಣ್ತಾ ಇದ್ದಾರೆ ಅವರನ್ನು. ಅವರ ಹೆಸರು ದಿವಿಶ್ ಮಣಿ ಅಂತೇಳಿ. ಅವರ ಬಿಫೋರ್ ಫೋಟೋನ ತೋರಿಸ್ತಾರೆ ನೋಡಿ. ತುಂಬ ಬಾಳ್ನೆಸ್, ಫ್ರಂಟಲ್ಲಿ ಬಾಳ್ನೆಸ್ ಇದೆ, ಬಟ್ ಡೋನರ್ ಏರಿಯಾ ಚೆನ್ನಾಗಿದೆ. ಸೊ ಅವರಿಗೆ ಗ್ರಾಫ್ಟಿಂಗ್ ಮಾಡಿದ್ದಾರೆ, ಹೆಡ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅರೌಂಡ್ 4000 ಗ್ರಾಫ್ಸ್ ತಲೆ ಹಿಂದುಗಡೆ ತೆಗೆದಿದ್ದಾರೆ. ಒಂದೇ ಸಿಟ್ಟಿಂಗಲ್ಲಿ ಮಾಡಿದ್ದಾರೆ, ಒಳ್ಳೆ ಚೆಂದಾಗಿ ಮಾಡಿದ್ದಾರೆ. ಇವಾಗ ಸರ್ಜರಿ ಮಾಡಿ ಅರೌಂಡ್ 9 ಮಂತ್ಸ್ ಕಳೆಯಿತು. ಓಕೆ, 9 ಮಂತ್ಸ್ ಕಳೆದಾಗ ಏನು ಅವರ ಚೇಂಜ್ ಬಂದಿದೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಸರ್ಜರಿ ಮಾಡಿದ ಒಂದು ಅಪ್ ಟು 5 ಮಂತ್ಸ್ ಒಳಗೆ ನಮಗೆ ಶೆಡ್ಡಿಂಗ್ ಫೇಸ್ ಬರುತ್ತೆ. ಶೆಡ್ಡಿಂಗ್ ಫೇಸ್ ಅಂದರೆ ನಾವು ಗ್ರಾಫ್ಟ್ ಇಂಪ್ಲಾಂಟ್ ಮಾಡ್ತೇವಲ್ಲ, ಆ ಹೇರ್ ಉದುರೋಗುತ್ತೆ. ಉದುರೋದ ಮೇಲೆ ಹೊಸ ಹೇರ್ ಬರುತ್ತೆ. ಸೊ ಅವರಿಗೆ ಶೆಡ್ಡಿಂಗ್ ಫೇಸಲ್ಲಿ ತುಂಬ ಹೇರ್ ಹೋಯಿತು. ತುಂಬ ಜನ ನನಗೆ ಫೋನ್ ಮಾಡ್ತಾ ಇದ್ದಾರೆ, ನನ್ನ ಇಟ್ಟ ಹೇರೆಲ್ಲ ಹೋಯ್ತು, ಏನು ಮಾಡೋದು ಅಂದರೆ ಅದೊಂದು ಸ್ವಾಭಾವಿಕವಾದ ಪ್ರಕ್ರಿಯೆ. 4 ಮಂತ್ಸ್ 5 ಮಂತ್ಸಲ್ಲಿ ಶೆಡ್ಡಿಂಗ್ ಫೇಸ್ ಬಂದೇ ಬರುತ್ತೆ. ಆಮೇಲೆ ಹೊಸ ಹೇರ್ ಬರುತ್ತೆ. ಇವಾಗ ಅವರು ಸರ್ಜರಿ ಮಾಡಿ ಅರೌಂಡ್ 9 ಮಂತ್ಸ್ ಆಯಿತು. 9 ಮಂತ್ಸ್ನ ಫೋಟೋ ತೋರಿಸ್ತಾರೆ ನೋಡಿ. ಸಿ ದ ರಿಸಲ್ಟ್ಸ್. ಹೇರ್ ಯಾವ ರೀತಿ ಬಂದಿದೆ ಅಂದರೆ ಪಕ್ಕ ನ್ಯಾಚುರಲ್ ಆಗಿದೆ. ಹೇರ್ ಟ್ರಾನ್ಸ್ಫರ್ ಮಾಡುವಾಗ ನಾವು ಒಂದು ಸಂಗತಿ ಮನಸ್ಸಲ್ಲಿ ಇರಬೇಕು. ಯಾಕಂದರೆ ನಾವು ಸರ್ಜರಿ ಎಲ್ಲ ಕ್ಲಿನಿಕ್ ಸರ್ಜರಿ ಮಾಡ್ತಾರೆ, ತುಂಬ ಡಾಕ್ಟರ್ಸ್ ಇದ್ದಾರೆ. ಇವಾಗ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಒಂದು ಸಣ್ಣ ಸಣ್ಣ ಗೂಡಂಗಡಿ ಥರ ಆಗಿದೆ, ಆ ಥರ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ. ಬಟ್ ಯಾವಾಗಲೂ ಒಂದು ಡಾಕ್ಟ್ರನ್ನ ಅಥವಾ ಒಂದು ಕ್ಲಿನಿಕ್ ಚೂಸ್ ಮಾಡಿಕೊಳ್ಳುವಾಗ ಏನು ಥಿಂಕ್ ಮಾಡಬೇಕಂದ್ರೆ ಒಂದು ರಿಸಲ್ಟ್ ಬೇಕು. ಅಂದರೆ ಡಾಕ್ಟರ್ ಒಳ್ಳೆ ಕ್ವಾಲಿಫೈಡ್ ಆಗಿರಬೇಕು, ಅವರಿಗೆ ಸರ್ಜರಿ ಬಗ್ಗೆ ಗೊತ್ತಿರಬೇಕು, ಅವರ ಟೆಕ್ನಿಕಲ್ ಟೀಮ್ ಒಳ್ಳೆ ಇರಬೇಕು, ಒಳ್ಳೆ ಇದಾಗಿರಬೇಕು. ಯಾಕಂದರೆ ನಾವು ಸುಮ್ಮನೆ ಹೋಗಿ ಸರ್ಜರಿ ಮಾಡೋದಲ್ಲ. ತುಂಬ ಜನ 5 ರೂಪಾಯಿ 10 ರೂಪಾಯಿಂದಲೇ ಹೋಗಿ ಬೀಳ್ತಾರೆ. ಯಾಕಂದರೆ ಲಾಭ ನೋಡಿ ಹೋಗಬಾರ್ದು. ನೋಡಿ, ನಾನು ಹೇಳ್ತಾನೆ, ನಮಗೆ ಒಂದು ಬ್ರ್ಯಾಂಡೆಡ್ ಶರ್ಟಿಗೆ ಒಂದು 2000 ರೂಪಾಯಿ ಇದೆ. ಒಂದು ರೋಡ್ ಸೈಡ್ ಶರ್ಟ್ ತೆಗೋ 100-150 ರೂಪಾಯಿ ಸಿಗ್ತದೆ. 2 ಶರ್ಟೇ, ಕಲರ್ ಇರುತ್ತೆ, ಬಟನ್ ಇರುತ್ತೆ. ಬಟ್ ಬ್ರ್ಯಾಂಡ್ ಯಾವಾಗಲೂ ಬ್ರ್ಯಾಂಡ್. ಯಾಕಂದರೆ ಕ್ವಾಲಿಟಿ ಮಾಡಬೇಕು. ಯಾಕಂದ್ರೆ ನಮ್ಮ ತಲೆ ತಗೊಂಡು ಕೊಡ್ತಾ ಇದ್ದೀವಿ. ಲೈಫಲ್ಲಿ 1 ಟೈಮ್ ಆರ್ 2 ಟೈಮ್ ನಾವು ಸರ್ಜರಿ ಅದಕ್ಕಿಂತ ಜಾಸ್ತಿ ನಾವು ಸರ್ಜರಿ ಮಾಡೋದಿಲ್ಲ. ಮಾಡಲಿಕ್ಕೆ ಗ್ರಾಫ್ಟ್ ಅವೈಲಬಿಲಿಟಿ ಇಲ್ಲ. ಡೋನರ್ ಏರಿಯಾ ನಮ್ಮದೇ, ಬೇರೆಯವರ ಡೋನರ್ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಡೋನರ್ ಇದೆ ಒಂದು ಗ್ರಾಫ್ಟ್ ತೆಗೆದು ಬೇರೆ ಸಲ ಇಂಪ್ಲಾಂಟ್ ಮಾಡಿದರೆ ಮತ್ತು ಆ ತೆಗೆದೇ ಏರಿಯಾ ಅದು ಹೋಯಿತು. ಅದು ಎಲ್ಲಿ ಇಂಪ್ಲಾಂಟ್ ಮಾಡ್ತಾರೋ ಅಲ್ಲಿ ಬೆಳೆಯುತ್ತೆ. ಅಲ್ಲಿ ಬೆಳೆದಿದ್ದರೆ ನಮಗೆ ಲಾಸ್. ಸೊ ನಮಗೆ 1 ಕೋಟಿ ಕೊಟ್ಟರು ಮತ್ತು ಗ್ರಾಫ್ಟ್ ಸಿಗಲ್ಲ. ಸೊ ಯಾವಾಗಲೂ ಥಿಂಕ್ ಮಾಡಿಕೊಂಡು ಸರ್ಜರಿ ಮಾಡ್ಕೊಳ್ಳಿ. ಸುಮ್ಮನೆ ಮೋಸ ಹೋಗಬೇಡಿ. ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತಾರೆ, ನನಗೆ ಈ ರೀತಿ ಆಗಿದೆ, ನಮಗೆ ರಿಸಲ್ಟ್ ಫೇಲ್ ಆಗಿದೆ. ಸೊ ರಿಸಲ್ಟ್ ಬರುವ ಕ್ಲಿನಿಕಲ್ಲಿ ಹೋಗಿ ಸರ್ಜರಿ ಮಾಡ್ಕೊಳ್ಳಿ. ನಾನು ಇವಾಗ ಸರ್ಜರಿ ಮಾಡಿ 5 ವರ್ಷ ಕಂಪ್ಲೀಟ್ ಆಯಿತು. ನಾನು ಫಸ್ಟಿಗೆ ಸರ್ಜರಿ ಮಾಡಿದ್ದು ಪುಣೆಯಲ್ಲಿ, ಮತ್ತು ಆ ಕ್ಲಿನಿಕ್ ಕೊಚ್ಚಿನಲ್ಲಿ ಓಪನ್ ಆಯಿತು. ಸೊ ಸೆಕೆಂಡ್ ಸಿಟಿ ಕೊಚ್ಚಿನಲ್ಲಿ ಮಾಡಿಕೊಂಡೆ, ಮತ್ತು ಟ್ರಿವಾಂಡ್ರಮ್, ಬ್ಯಾಂಗ್ಳೂರು, ಇವಾಗ ಕ್ಯಾಲಿಕಟಲ್ಲಿ ಸಹ ಓಪನ್ ಆಗ್ತಾ ಇದೆ ಕ್ಲಿನಿಕ್. ಸೊ ನಿಮಗೆ ಸರ್ಜರಿ ಮಾಡುವಾಗ ಒಳ್ಳೆ ಒಂದು ಕ್ಲಿನಿಕಲ್ಲಿ ಹೋಗಿ ಸರ್ಜರಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ವಿಲ್ ಕಮ್ ಬ್ಯಾಕ್ ವಿತ್ ನ್ಯೂ ವಿಡಿಯೋ ವೆರಿ ಸೂನ್. ಹೇರ್ ಟ್ರಾನ್ಸ್ಫರ್ ಸಫಾರಿ ಅನ್ನುವಂಥ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಫೇಸ್ಬುಕ್ ಪೇಜ್ ಇದೆ, ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.